ಏರಿ ಬರ್ಡೇ ಪಾರ್ಟೀಸ್, ಭಯಾನಕ ಹುಟ್ಟುಹಬ್ಬದ ಸಂಭ್ರಮಾಚರಣೆಗಳು, ಇದ್ರ ಬಗ್ಗೆ ನಾನೊಂದು ಸೀರೀಸ್ ಮಾಡ್ತಾ ಇದ್ದೆ. ಇವತ್ತು ಎಪಿಸೋಡ್ 2ನಲ್ಲಿ ಮಕ್ಕಳ ಬಟ್ಟೆಗಳ ಬಗ್ಗೆ ಮಾತಾಡೋಣ. ಹುಟ್ಟುಹಬ್ಬ ಅಂದ್ರೇನು? ಮಗುವಿನ ವಿಶೇಷ ದಿನ, ಒಂದು ಸಂಭ್ರಮಾಚರಣೆ. ನಾವು ನಮ್ಮವರನ್ನು, ಒಡಹುಟ್ಟಿದವರನ್ನು, ನಮ್ಮ ಸ್ನೇಹಿತರನ್ನು ಎಲ್ಲ ಕರೆದು ಒಂದು ವಿಶೇಷ ಆಚರಣೆ, ನಮ್ಮ ಮಗುವನ್ನ ಎಲ್ಲರಿಗೂ ತೋರಿಸೋವಂಥದ್ದು, ನಾವು ಅವ್ರ ಜೊತೆಗೆ ಭಾವಣಿಕೆ ಮಾತಾಡಿಕೊಂಡು ಇರೋವಂಥದ್ದು ಅಲ್ವಾ, ಅದೇ ಹುಟ್ಟುಹಬ್ಬದ ಸಂಭ್ರಮ. ಆದರೆ ನಾವು ಅದನ್ನು ಫ್ಯಾಷನ್ ಶೋ ಮಾಡ್ಕೊಬಿಟ್ಟಿದ್ದೀವಿ, ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಹೋಗುವಂಥದ್ದು. ಓಕೆ, ಟು ಅನ್ ಎಕ್ಸ್ಟೆಂಟ್. ಬಟ್ ಆ ಹುಟ್ಟದ ಹಬ್ಬ ಯಾವ ಮಗುಗಿದೆಯೋ ಆ ಮಗುಗೆ ಎಂಥ ಬಟ್ಟೆ ಹಾಕ್ತೀವಿ ನಾವು? ತುಂಬ ಪಳಪಳ ಅಂತ ಶೈನಿ ಬಟ್ಟೆ ಅಂದಿದ ತಕ್ಷಣ ಅನ್ಕಂಫರ್ಟೇಬಲ್ ಆಗಿರುತ್ತೆ ಮಗುಗೆ, ನವೆ ಆಗ್ತಾ ಇರುತ್ತೆ. 90% ಮಕ್ಕಳು ಅವರ ಹುಟ್ಟುಹಬ್ಬದಂದು ಅಳ್ತಾನೇ ಇರ್ತಾರೆ. ಎಸ್ಪೆಷಲಿ ಚಿಕ್ಕ ಮಕ್ಕಳ ಬಗ್ಗೆ ಮಾತಾಡ್ತಿರೋದು ನಾನು, ಯಾಕಂದರೆ ಇದೆಲ್ಲ ಗೊಂದಲ ಅವರಿಗೆ ತೊಂದರೆ. ನಗ್ತಾ ಇರೋ ಒಂದು ಫೋಟೋನೂ ಸಿಗದೇ ಇರಬೇಕಾದ್ರೆ ನಿಮ್ಮ ಪರ್ಪಸ್ ಸರ್ವ್ ಆಯ್ತಾ ಇದೆಲ್ಲ ಮಾಡಿ? ಓಕೆ, ಆ ಮಗು ಓಡಾಡ್ಕೊಂಡಿರಬೇಕು, ಎಲ್ಲರನ್ನೂ ಗಮನಿಸಬೇಕು, ಎಲ್ಲರ ಜೊತೆ ಖುಷಿಯಾಗಿರಬೇಕು. ಹೌದು, ಅವ್ರ ವಯಸ್ಸದಲ್ಲ, ಬಟ್ ಆದರೂ ಆರಾಮಾಗಿದ್ದರೆ ಇರ್ತಾರೇನೋ, ನಗ್ತಾ ಇರ್ತಾರೇನೋ. ಬಟ್ ನಾವು ಯಾಕೆ ಮಕ್ಕಳನ್ನ ಹಾಗೆ ಬಿಡೋದಿಲ್ಲ? ಕಾಟನ್ ಬಟ್ಟೆ ಯಾಕೆ ಹಾಕೋದಿಲ್ಲ? ಆಯ್ತಪ್ಪ, ನಿಮಗೆ ಸ್ವಲ್ಪ ಚಮಕ್ ಅಂತ ಇರೋ ಬಟ್ಟೆನೇ ಬೇಕು ಅಂದರೂ ಕೂಡ ಒಂದು ಒಳ್ಳೆ ಕಂಪನಿಯಿಂದ, ಇಲ್ಲ ನೀವೇ ಕೈಯಾರೆ ಮಾಡಿಸಿ ಅದ್ರ ಒಳಗಡೆ ಕಾಟನ್ ಬಟ್ಟೆ ಹಾಕಿಸಿ. ಈವನ್ ಆ ಇಂಟರ್ಲಾಕ್ ಕೂಡ ತೆಗೆದು ನಾನು ಚೆಕ್ ಮಾಡ್ತಿದ್ದೆ, ನೀಟಾಗಿ ಲಾಕ್ ಆಗಿದೆಯಾ, ಮಗುಗೆ ಚುಚ್ತಾ ಇಲ್ಲ ತಾನೇ ಅಂತ. ನನ್ನ ಮಗುಗೆ ತೊಗೊಂಡಂತಹ ಮೊದಲನೇ ಬಟ್ಟೆಯಿಂದ ಕೂಡ ನಾನು ಇದನ್ನು ಫಾಲೋ ಮಾಡಿದ್ದೀನಿ. ನೀವು ಕೂಡ ಫಾಲೋ ಮಾಡಿ. ಈ ಸಂಭ್ರಮಾಚರಣೆ ನಿಮ್ಮ ಮಗುವಿಗೆ ಮೊದಲಿಗೆ ಖುಷಿಯಾಗಿರೋ ಅಂಥದ್ದಾಗಲಿ. ಮತ್ತು ಇನ್ನೇನಾದರೂ ಹುಟ್ಟುಹಬ್ಬದಂದು ದಾಂಧಲೆಗಳು ನಡೆಯುವಂಥದ್ದು ನಿಮಗೆ ಕಂಡಿದ್ರೆ ಅದನ್ನು ಹೇಳಿ, ಕಾಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಶೇರ್ ದಿಸ್ ವಿಡಿಯೋ ವಿತ್ ಮೋರ್ ಪೀಪಲ್.